ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ರೇಣುಕಾಸ್ವಾಮಿ ಕೊಲೆ ಕೇಸಿಗೆ ಸಂಬಂಧಿಸಿದಂತೆ ಪೊಲೀಸರು ನಡೆಸ್ತಾ ಇರುವಂಥ ತನಿಖೆಯಲ್ಲಿ ಬಹಳಷ್ಟು ಆಘಾತಕಾರಿ ವಿಚಾರಗಳು ಬಯಲಾಗ್ತಾ ಇದೆ. ರೇಣುಕಾಸ್ವಾಮಿಗೆ ಯಾವ ರೀತಿ ಚಿತ್ರಹಿಂಸೆ ಕೊಡಲಾಗಿತ್ತು, ಆರೋಪಿಗಳು ಯಾವ ರೀತಿ ಚಿತ್ರಹಿಂಸೆ ಕೊಟ್ಟು ರೇಣುಕಾಸ್ವಾಮಿಯನ್ನ ಕೊಂದು ಹಾಕಿದ್ರು, ಇದೆಲ್ಲದರ ಬಗ್ಗೆ ಪೊಲೀಸರಿಗೆ ಸ್ಪಷ್ಟವಾದಂಥ ಮಾಹಿತಿ ಲಭ್ಯ ಆಗಿದೆ ಮತ್ತು ಅದಕ್ಕೆ ಸಂಬಂಧಿಸಿದಂಥ ಸಾಕ್ಷ್ಯಗಳು ಕೂಡ ಸಿಕ್ಕಿರೋದ್ರಿಂದ ದರ್ಶನ್ ಆ್ಯಂಡ್ ಪಟಾಲಂ ಏನಿದೆ, ದರ್ಶನ್ ಆ್ಯಂಡ್ ಗ್ಯಾಂಗ್ ಏನಿದೆ, ಅವರಿಗೆ ಕಾನೂನಿನ ಕುಣಿಕೆ ಬಿಗಿಯಾಗ್ತಾ ಇರೋದು ಕಾಣ್ತಾ ಇದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪೊಲೀಸರ ತನಿಖೆ ಮುಂದುವರೆದಿದೆ. ಆರೋಪಿಗಳ ವಿರುದ್ಧ ಪ್ರಬಲ ಸಾಕ್ಷಿಗಳನ್ನ ಪೊಲೀಸರು ಸಂಗ್ರಹಿಸಿದ್ದಾರೆ. ಈವರೆಗೆ ಸಿಕ್ಕಿರುವಂಥ ಸಾಕ್ಷಿಗಳು ಏನಿದಾವೆ ಅದು ಬಹಳ ಸಫಿಷಿಯಂಟ್ ಸಾಕ್ಷಿಗಳು. ಈ ಕೇಸ್ನಲ್ಲಿ ದರ್ಶನ್ ಪಟಾಲಂನ ಕ್ರೌರ್ಯ ಕಂಡು ಪೊಲೀಸರೇ ಶಾಕ್ಗೊಳಗಾಗಿದ್ದಾರೆ. ನಾಳೆಗೆ ಆರೋಪಿಗಳ ಪೊಲೀಸ್ ಕಸ್ಟಡಿಯ ಅವಧಿ ಅಂತ್ಯ ಆಗತ್ತೆ. ಒಂದೊಂದೇ ಸತ್ಯವನ್ನ ಕಿಲ್ಲಿಂಗ್ ಸ್ಟಾರ್ ದರ್ಶನ್ ಕಕ್ತಾ ಇದ್ದಾನೆ ಕಸ್ಟಡಿಯಲ್ಲಿ. ಇನ್ನೊಂದೆಡೆ ನಾವು ತನಿಖೆಯ ಸಂದರ್ಭದಲ್ಲಿ ಯಾರ ಒತ್ತಡಕ್ಕೂ ಕೂಡ ಒಳಗಾಗಲ್ಲ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೊಂಡಿದ್ದಾರೆ. ಯಾರೇ ಒತ್ತಡ ಹಾಕಿದ್ರು, ಇಲ್ಲಿ ತನಕ ಬಂದಿಲ್ಲ, ಮುಂದೆ ಬಂದರೂ ನಾವು ಒತ್ತಡಕ್ಕೆ ಒಳಗಾಗೋದಿಲ್ಲ. ತನಿಖೆ ಕಾನೂನು ಪ್ರಕಾರ ನಡೆಯುತ್ತೆ, ಕಾನೂನು ಪ್ರಕಾರ ಆರೋಪಿಗಳಿಗೆ ಶಿಕ್ಷೆಯಾಗುತ್ತೆ ಅಂತ ಸಿಎಂ ಹೇಳಿಕೊಂಡಿದ್ದಾರೆ. ಕುಮಾರ್ ಅವರು ಬದಲಾವಣೆ ಆಗ್ತಾರೆ. ಬದಲಾವಣೆ ಆಗದೆ ಗೊತ್ತಿಲ್ಲ. ನನ್ನ ಮೇಲೆ ಒತ್ತಡ ಹಾಕಿದ್ರು, ಎಲ್ಲ ಸುಳ್ಳು. ಆಮೇಲೆ ಯಾರು ಒತ್ತಡ ಹಾಕಿಲ್ಲ, ಯಾವ ಮಂತ್ರಿನೂ ಒತ್ತಡ ಹಾಕಿಲ್ಲ, MLA ಒತ್ತಡ ಹಾಕಿಲ್ಲ. ಸತ್ಯಕ್ಕೆ ದೂರವಾದದ್ದು ನನಗೇನು ಗೊತ್ತಿಲ್ಲ. PP ಸುಳ್ಳು ಅಂತ ಹೇಳಿದ್ನಲ್ರಿ, ವಿಪಕ್ಷ ಹೇಳಿದ್ದೆಲ್ಲ ಸತ್ಯನಾ? ಯಾರು ಇಲ್ಲ ಅಂತ ಹೇಳಿದ್ಮೇಲೆ ಪುನಃ ಅದೇ ಪ್ರಶ್ನೆ ಕೇಳಿದೆ. ನನ್ನ ಮೇಲೆ ಯಾವ ಮಿನಿಸ್ಟ್ರು ಒತ್ತಡ ಹಾಕಿಲ್ಲ, ಒತ್ತಡ ಹಾಕಿದ್ರು ಕೇಳಲ್ಲ. ಕಾನೂನು ಏನು ಹೇಳ್ತದೆ ಅದೇ ಮಾಡೋದು. ಪೊಲೀಸ್ನವ್ರಿಗೆ ಎಲ್ಲ ಸ್ವಾತಂತ್ರ್ಯನೂ ಕೊಟ್ಟಿದೀವಿ, ಅವರು ಕಾನೂನು ಪ್ರಕಾರ ಮಾಡಿ ಅಂತ ಹೇಳಿದ್ವಿ. ಪ್ರಸ್ತಾವನೆ ನನ್ನ ಮುಂದೆ ಇಲ್ವಲ್ಲಯ್ಯ. ಇನ್ನು ರೇಣುಕಾಸ್ವಾಮಿಯ ಸಾವಿಗೆ ಕಾರಣ ಆಗಿದ್ದೇನು ಅನ್ನೋದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಆಗಿದೆ. ಅಂದರೆ ಯಾವ ಕಾರಣಕ್ಕಾಗಿ ಡೆತ್ ಆಯಿತು ರೇಣುಕಾಸ್ವಾಮಿಯದ್ದು ಅನ್ನೋದಕ್ಕೆ ಸ್ಪಷ್ಟ ಕಾರಣವನ್ನ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಉಲ್ಲೇಖಿಸಲಾಗಿದೆ. ಅದನ್ನೊಮ್ಮೆ ನೋಡ್ಬಿಡೋಣ. ರೇಣುಕಾಸ್ವಾಮಿಯ ಸಾವಿಗೆ ಏನು ಕಾರಣ? ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಅದು ಬಹಿರಂಗ ಆಗಿದೆ. ವರದಿಯಲ್ಲಿ ಸಾವಿಗೆ ಕಾರಣವನ್ನು ಉಲ್ಲೇಖಿಸೋ ಸಂದರ್ಭದಲ್ಲಿ, ಅಂದರೆ ಕಾಸ್ ಆಫ್ ಡೆತ್ ಏನು ಅನ್ನೋದನ್ನು ಉಲ್ಲೇಖಿಸೋ ಸಂದರ್ಭದಲ್ಲಿ ನಿರಂತರ ಹಲ್ಲೆಯಿಂದಾಗಿ ರಕ್ತಸ್ರಾವ ಆಗಿ ರೇಣುಕಾಸ್ವಾಮಿ ಮೃತಪಟ್ಟಿದ್ದಾರೆ ಅನ್ನೋ ಕಾರಣವನ್ನು ಕೊಡಲಾಗಿದೆ. ಶಾಕ್ ಆ್ಯಂಡ್ ಹೆಮರೇಜ್ ಇದಕ್ಕೆ ಕಾರಣ ಅಂತ ವೈದ್ಯರು ಹೇಳಿದ್ದಾರೆ. ಶಾಕ್ ಅಂತಂದ್ರೆ ಆಘಾತ, ಹೆಮರೇಜ್ ಅಂತಂದ್ರೆ ರಕ್ತಸ್ರಾವ, ಸಾವಿಗೆ ಕಾರಣ ಅನ್ನೋದನ್ನ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ. ಅಂದರೆ ನಿರಂತರವಾಗಿ ಆತನ ಮೇಲೆ ಮಾಡಿದಂಥ ಹಲ್ಲೆಯಿಂದಾದಂಥ ರಕ್ತಸ್ರಾವ ಮತ್ತು ಆಘಾತ ಸಾವಿಗೆ ಕಾರಣ ಅನ್ನೋ ರಿಪೋರ್ಟನ್ನು, ಪೋಸ್ಟ್ ಮಾರ್ಟಮ್ ರಿಪೋರ್ಟನ್ನು ಪೊಲೀಸರಿಗೆ ನೀಡಲಾಗಿದೆ. ಪೊಲೀಸರು ಅದನ್ನು ಇನ್ನೂ ಹೆಚ್ಚಿನ ವಿವರವಾದಂಥ ಮಾಹಿತಿಗೋಸ್ಕರ FSLಗೂ ಕೂಡ ರವಾನಿಸಿದ್ದಾರೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಸ್ಪಷ್ಟವಾದಂಥ ಉಲ್ಲೇಖ ಇರೋದು ರೇಣುಕಾಸ್ವಾಮಿ ಸಾವಿಗೆ ಏನ್ ಕಾರಣ ಅನ್ನೋದರ ಬಗ್ಗೆ. ರೇಣುಕಾಸ್ವಾಮಿ ಸಾವಿಗೆ ಏನ್ ಕಾರಣ ಅನ್ನೋದು ಕೂಡ ಸ್ಪಷ್ಟ ಆಗಿದೆ. ನಿರಂತರವಾಗಿ ವ್ಯಕ್ತಿಯೊಬ್ಬನ ಮೇಲೆ ಹಲ್ಲೆ ಆಗಿರೋದು ಅಥವಾ ರೇಣುಕಾಸ್ವಾಮಿಯ ಮೇಲೆ ನಿರಂತರವಾಗಿ ಹಲ್ಲೆಯಾಗಿರೋದು, ಹಲ್ಲೆಯ ಪರಿಣಾಮ ರಕ್ತಸ್ರಾವ ಆಗಿರೋದು ಮತ್ತು 10-17 ಜನ ಸೇರಿ ಹೊಡೆದಿರುವಂಥ ಕಾರಣಕ್ಕಾಗಿ ಆಘಾತಕ್ಕೊಳಗಾಗಿರೋದು, ಇದು ಸಾವಿಗೆ ಕಾರಣ ಅನ್ನೋದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಇರೋದು.
ಇನ್ನು ಆರೋಪಿಗಳ ಕ್ರೌರ್ಯ ಯಾವ ರೀತಿ ಇತ್ತು ಅನ್ನೋದಕ್ಕೆ ಒಂದಿಷ್ಟು ಫೋಟೋಗಳು ಲಭ್ಯ ಆಗಿದೆ. ಆ ಫೋಟೋಗಳನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ನಾನು ಮಾಡ್ತಾ ಹೋಗ್ತೀನಿ. ಯಾವ ರೀತಿ ಇತ್ತು ಆರೋಪಿಗಳ ಕ್ರೌರ್ಯ ಅನ್ನೋದಕ್ಕೆ ಒಂದಿಷ್ಟು ಫೋಟೋಗಳು ಲಭ್ಯ ಆಗಿದೆ. ಕೆಲ ಫೋಟೋಗಳನ್ನು ನಿಮ್ಮ ಮುಂದೆ ಇಡಬಹುದು, ಇನ್ನೂ ಕೆಲ ಫೋಟೋಗಳನ್ನು ನಿಮ್ಮ ಮುಂದೆ ಇಡೋದಕ್ಕೆ ಸಾಧ್ಯ ಇಲ್ಲ. ಅಂದರೆ ಆ ರೀತಿ ಅತ್ಯಂತ ಭಯಾನಕವಾಗಿದೆ, ಭೀಕರವಾಗಿದೆ. ಯಾವ ಫೋಟೋಗಳನ್ನು ನಿಮ್ಮ ಮುಂದೆ ಇಡೋದಕ್ಕೆ ಸಾಧ್ಯನೋ ಅದನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ. ಮೊದಲ ಫೋಟೋವನ್ನು ಗಮನಿಸ್ತಾ ಇದ್ದೀರಿ. ಇದು ರೇಣುಕಾ ಸ್ವಾಮಿಯವರ ಡೆಡ್ ಬಾಡಿ ಪತ್ತೆಯಾದಂಥ ಸಂದರ್ಭದಲ್ಲಿ ತೆಗೆಯಲಾಗಿರುವಂಥ ಫೋಟೋ. ಇದರಲ್ಲಿ ಈ ಭಾಗ ಏನು ನೋಡ್ತಾ ಇದ್ದೀರಿ, ಇದು ರೇಣುಕಾ ಸ್ವಾಮಿಯ ಬೆನ್ನಿನ ಭಾಗ. ಬೆನ್ನಿನ ಮೇಲೆ ಯಾವ ರೀತಿ ಹಲ್ಲೆಯಾಗಿರಬಹುದು, ಯಾವ ರೀತಿ ಹೊಡೆದಿರಬಹುದು ಅನ್ನೋದಕ್ಕೆ ಸಾಕ್ಷಿಯಾಗಿ ಈ ಬಾಸುಂಡೆಗಳು ಕಾಣಿಸ್ತಾ ಇದೆ. ಬಾಸುಂಡೆಗಳ ಜೊತೆಗೆ ಇಲ್ಲೆಲ್ಲ ನೋಡ್ತಾ ಇದ್ದೀರಿ, ಇದೆಲ್ಲ ಬ್ಲೀಡಿಂಗ್ ಆಗಿರೋದು, ಅಂದರೆ ರಕ್ತಸ್ರಾವ ಆಗಿರುವಂಥ ಗುರುತುಗಳಿವೆ. ಸೊ ಇದನ್ನು ನೀವು ಗಮನಿಸಬಹುದು. ಒಂದು ವಿಚಾರವನ್ನು ನಾನಿಲ್ಲಿ ಹೇಳಬೇಕಾಗತ್ತೆ. ಕಸಾಯಿಖಾನೆಯಲ್ಲಾದರೂ ಕೂಡ ಮಾಂಸಕ್ಕಾಗಿ ಪ್ರಾಣಿಗಳನ್ನು ಕೊಲ್ಲುವಂಥ ಜಾಗ ಕಸಾಯಿಖಾನೆ. ಕಸಾಯಿಖಾನೆಯಲ್ಲಾದರೂ ಕೂಡ ಒಂದು ಪ್ರಾಣಿಯನ್ನು ಕೊಲ್ಲೋದಕ್ಕೆ ಅದರದ್ದೇ ಆದಂಥ ಮೆಥಡ್ ಇದೆ. ಅಂದರೆ ಕಸಾಯಿಗಳು ಕೂಡ ಕೊಲ್ಲೋ ಸಂದರ್ಭದಲ್ಲಿ ಚಿತ್ರಹಿಂಸೆ ಕೊಟ್ಟು ಕೊಲ್ಲೋದಿಲ್ಲ. ಅದು ಮಾಂಸದ ಉದ್ದೇಶದಿಂದ ಅದನ್ನು ಹತ್ಯೆ ಮಾಡಲಾಗತ್ತೆ, ಚಿತ್ರಹಿಂಸೆ ಕೊಟ್ಟಲ್ಲ. ಬಟ್ ಈ ಪಾಪಿಗಳು, ಪರಮ ಪಾಪಿಗಳು, ಕೋಲ್ಡ್ ಬ್ಲಡ್ಡೆಡ್ ಕ್ರಿಮಿನಲ್ಸು, ನಿರ್ದಯಿ ಹಂತಕರು ಯಾವ ರೀತಿ ಹೊಡೆದಿದ್ದಾರೆ ಅನ್ನೋದಕ್ಕೆ ಈ ಫೋಟೋ ಸಾಕ್ಷ್ಯವನ್ನು ಹೇಳ್ತಾ ಇದೆ. ನಾನು ಆಗಲೇ ಹೇಳಿದೆ, ಇನ್ನೊಂದಿಷ್ಟು ಫೋಟೋಗಳಿದ್ದಾವೆ, ತೀರಾ ಡಿಸ್ಟರ್ಬಿಂಗ್ ಆಗಿದೆ. ಅದನ್ನು ತೋರಿಸೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ಸ್ಥಿತಿ ಇದೆ. ಈ ರೀತಿಯ ಫೋಟೋಗಳನ್ನು ನೋಡಿಯೂ ಕೂಡ, ಇದನ್ನು ನೋಡಿದ ನಂತರವೂ ಕೂಡ ಅವರನ್ನು ನೀವು ಮನುಷ್ಯರು ಅಂತ ಕರೀತೀರಿ ಅಂತಾದರೆ ನಿಮಗೆ ನನ್ನ ಧಿಕ್ಕಾರ ಇದೆ. ಆತನನ್ನು ನೀವು ಸೆಲೆಬ್ರಿಟಿ ಅಂತ ಕರೀತೀರಿ ಅಂತಾದರೆ, ಆತ ದಾನಿ, ಯಜಮಾನ, ಪರಮ ದಾನಿ ಅಂತ ನೀವು ಕರೀತೀರಿ ಅಂತಾದರೆ ನಿಮ್ಮ ಮನಸ್ಥಿತಿಯ ಬಗ್ಗೆ ನನಗೆ ಅಸಹ್ಯ ಮೂಡುತ್ತೆ. ಯಾರೋ ಒಂದಿಷ್ಟು ಜನ ಆತನನ್ನು ಸಮರ್ಥಿಸಿಕೊಂಡು ಮಾತನಾಡ್ತಾರೆ. ಯಾರೋ ಒಂದಿಷ್ಟು ಜನ ಆತ ಬುದ್ಧಿ ಹೇಳೋದಕ್ಕೆ ಹೊಡೆದಿರಬಹುದು ಅಂತ ಕತೆ ಹೇಳ್ತಾರೆ. ಬುದ್ಧಿ ಹೇಳೋದಕ್ಕೆ ಈ ರೀತಿ ಹೊಡಿತಾರೆ. ಇನ್ನೊಂದಿಷ್ಟು ಫೋಟೋ ಇದೆ, ನೋಡ್ತಾ ಇದ್ದೀರಿ ಯಾವ ರೀತಿ ಗಾಯ ಆಗಿದೆ. ಕೈ ಭಾಗ ಇದು, ಕೈಯಲ್ಲಿ ಯಾವ ರೀತಿ ಗಾಯ ಆಗಿದೆ ಅನ್ನೋದನ್ನು ನೋಡಬಹುದು. ಬುದ್ಧಿ ಹೇಳೋದಕ್ಕೆ ಈ ರೀತಿ ಹೊಡಿತಾರೆ. ಯಾವುದೇ ಒಬ್ಬ ಮನುಷ್ಯ ಆದರೂ ಕೂಡ ಆತ ತಪ್ಪು ಮಾಡಿದ ಅಂತ ಅನ್ಕೊಳ್ಳೋಣ, ಮೆಸೇಜ್ ಕಳಿಸಿದ, ತಪ್ಪು ಮಾಡಿದ್ದಕ್ಕೆ ಬುದ್ಧಿ ಹೇಳೋದು ಹಿಂಗ, ಕರೆಂಟ್ ಶಾಕ್ ಕೊಟ್ಟು ಬರೆ ಹಾಕಿ ಬಾಸುಂಡೆ ಬರೋ ಥರ ಹೊಡೆದು. ಇನ್ನೊಂದು ಫೋಟೋ ನೋಡ್ತಾ ಇದ್ದೀರಿ. ಇದರಲ್ಲಿ ನೀವು ಆ ಕೈಯ ಗಾಯವನ್ನು ಸ್ಪಷ್ಟವಾಗಿ ನೋಡೋದಕ್ಕೆ ಸಾಧ್ಯ ಇದೆ. ಸೊ ಇದು ಈ ಫೋಟೋಗಳನ್ನು ನೋಡಿದರೆ ಒಂದಂತೂ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಯಾರೋ ಹೇಳ್ತಾ ಇದ್ರು, ಆತನ ಅಭಿಮಾನಿಗಳು ಅಥವಾ ಆತನನ್ನು ಸಮರ್ಥಿಸಿಕೊಂಡು ಮಾತನಾಡೋರು ಒಂದು ಕತೆ ಹೇಳ್ತಾರೆ. ಇದು ಪ್ರೀ ಪ್ಲ್ಯಾನ್ಡ್ ಏನಲ್ಲ, ಕೊಲ್ಲಬೇಕು ಅನ್ನುವಂಥ ಉದ್ದೇಶ ಇರಲಿಲ್ಲ, ಕೊಲ್ಲಬೇಕು ಅನ್ನೋ ಉದ್ದೇಶದಿಂದ ಆತನನ್ನು ಕರೆಸಿದ್ದಲ್ಲ. ನಾನು ಮತ್ತೆ ಅದೇ ಫೋಟೋವನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಎಸ್, ಅದು ಆ ಬೆನ್ನಿನ ಭಾಗದ ಗಾಯದ ಫೋಟೋವನ್ನು ಆಗಲೇ ಎದೆ ಮೇಲೆ ಆಗಿರುವಂಥ ಗಾಯದ ಫೋಟೋ ನೋಡ್ತಾ ಇದ್ದೀನಿ. ಆಯಿತು, ಕೊಲ್ಲೋ ಉದ್ದೇಶದಿಂದ ಕರೆಸಿಲ್ಲ ಅಂತಾದರೆ ಈ ರೀತಿ ಹೊಡೆದಿರೋದನ್ನು ನೋಡ್ತಾ ಇದ್ರೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಇದು ಪ್ರೀ ಪ್ಲ್ಯಾನ್ಡ್ ಮರ್ಡರ್. ಸಾಯಲೇಬೇಕು ಅಂತ ಹೊಡೆದಿರೋದು, ಸತ್ತು ಹೋಗಬೇಕು ಅಂತ ಹೊಡೆದಿರೋದು. ನೀವು ಕೊಲ್ಲೋ ಉದ್ದೇಶದಿಂದ ಹೊಡೆಯೋದಕ್ಕೂ ಬುದ್ಧಿ ಹೇಳೋದಕ್ಕೆ ಎರಡೇಟು ಬಿಗಿಯೋದಕ್ಕೂ ವ್ಯತ್ಯಾಸ ಇದೆ. ಎರಡೂ ತಪ್ಪೇ. ಯಾರಿಗೋ ಬುದ್ಧಿ ಹೇಳೋದಕ್ಕೆ ಎರಡು ಹೊಡಿತೀನಿ ಅಂತಂದರೆ ಅದು ಕೂಡ ಕಾನೂನು ಪ್ರಕಾರ ಅಲ್ಲ. ಆದರೆ ನಾನು ಹೇಳ್ತಾ ಇರೋದು ಯಾವುದು ಅಂತಂದರೆ, ನೀವೊಂದು ಡಿಫೆನ್ಸ್ ತೆಗೆದುಕೊಳ್ತಾ ಇದ್ದೀರಲ್ಲ, ನೀವು ಅಂತಂದರೆ ಆತನನ್ನು ಸಮರ್ಥಿಸಿಕೊಳ್ಳೋರು, ನೀವು ಅಂತಂದರೆ ಆತ ಕಸ್ಟಡಿಯಲ್ಲಿರುವಂಥ ಮಹಾನ್ ಸೆಲೆಬ್ರಿಟಿ. ಆತ ಹೇಳ್ತಿದ್ದಾನಂತಲ್ಲ, ಕಸ್ಟಡಿಯಲ್ಲಿ ಇದ್ಕೊಂಡು ನನಗೆ ಹೊಡೆಯೋ ಉದ್ದೇಶ ಇರಲಿಲ್ಲ, ಕೊಲ್ಲೋ ಉದ್ದೇಶ ಇರಲಿಲ್ಲ, ಬಂದಿದ್ದಾರೆ ಯಾರೋ ಹುಡುಗರು ಹೊಡೆದಿದ್ದಾರೆ. ಬಟ್ ಈ ಇಡೀ ಗಾಯದ ಗುರುತುಗಳನ್ನು ನೋಡ್ತಾ ಇದ್ರೆ ನನ್ನ ಕನ್ಕ್ಲೂಷನ್ಗೆ ಬರೋದಕ್ಕೆ ಸಾಧ್ಯ ಇದೆ, ಇದು ಸಾಯಬೇಕು ಅಂತಲೇ ಹೊಡೆದಿರೋದು, ಸತ್ತು ಹೋಗಲಿ ಅಂತಲೇ ಹೊಡೆದಿರೋದು. ಅದು ಕ್ಲಿಯರ್ ಆಗಿ ಕಾಣಿಸುತ್ತೆ ಈ ಫೋಟೋಗಳನ್ನು ನೋಡ್ತಾ ಇದ್ರೆ. ಒಂದಿಷ್ಟು ಫೋಟೋಗಳನ್ನು ನಾನು ಆಗಲೇ ಹೇಳಿದೆ, ತೋರಿಸೋದಕ್ಕೆ ಸಾಧ್ಯ ಇಲ್ಲ, ಬಹಳ ಡಿಸ್ಟರ್ಬಿಂಗ್ ಇದೆ. ಆ ರೇಣುಕಾ ಸ್ವಾಮಿಯ ಖಾಸಗಿ ಭಾಗದ ಮೇಲೆ ಯಾವ ರೀತಿ ಹಲ್ಲೆ ಮಾಡಿದ್ದಾರೆ
ಅನ್ನೋದಕ್ಕೆ ದಾಖಲೆಗಳಿದ್ದಾವೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಸಿಕ್ಕಿರುವಂಥ ಡೀಟೇಲ್ಗಳಿದ್ದಾವೆ. ಯಾವ ರೀತಿ ಗಾಯ ಆಗಿದೆ ಅನ್ನೋದಕ್ಕೆ ಅದರಲ್ಲಿ ಆ ರಿಪೋರ್ಟಲ್ಲಿ ಸ್ಪಷ್ಟ ಉಲ್ಲೇಖ ಇದೆ, ಫೋಟೋಗಳಿದ್ದಾವೆ, ತೋರಿಸೋದಕ್ಕೆ ಸಾಧ್ಯ ಇಲ್ಲ. ಸೊ ಇದರ ಆಚೆಗೂ ಕೂಡ ನೀವು ಆತನನ್ನು ಸಮರ್ಥಿಸಿಕೊಳ್ತೀರಿ ಅಂತಾದರೆ ಆತನ ಕೃತ್ಯವನ್ನು ಸಮರ್ಥಿಸಿಕೊಳ್ತಾ ಇದ್ದೀರಿ. ಮೆಸೇಜ್ ಮಾಡಿದ್ದಕ್ಕೆ ಕೊಂದ, ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ದಕ್ಕೆ ಹೊಡೆಯೋ ಸಂದರ್ಭದಲ್ಲಿ ಕೊಲ್ಲೋ ಉದ್ದೇಶ ಇರಲಿಲ್ಲ, ಸತ್ತು ಹೋದ ಅಂತ ಸಮರ್ಥಿಸಿಕೊಳ್ತೀರಿ ಅಂತಾದರೆ ನೀವು ಮನುಷ್ಯರೇ ಅಲ್ಲ. ಇಂಥ ವಿಕೃತರನ್ನ, ಪರಮ ಪಾಪಿಗಳನ್ನ ಸಮರ್ಥಿಸಿಕೊಳ್ಳುವಂಥ ವ್ಯಕ್ತಿಗಳು ಅವರು ಎಂಥವರೇ ಆದರೂ ಕೂಡ ಅವರು ನಾಗರಿಕ ಸಮಾಜದಲ್ಲಿ ಉಳಿಯೋದಕ್ಕೆ, ಬದುಕೋದಕ್ಕೆ ಯೋಗ್ಯರಲ್ಲ. ಪ್ರಾಣಿಗಳಿಗಿಂತ ಕೀಳಾಗಿ, ಪ್ರಾಣಿಗಳು ಈ ರೀತಿ ವರ್ತಿಸುತ್ತೆ ಅಂತ ನಾನು ಭಾವಿಸಲ್ಲ. ಪ್ರಾಣಿಗಳಿಗಿಂತ ಕೀಳಾಗಿ, ರಾಕ್ಷಸರಿಗಿಂತ ಕಡಿಯಾಗಿ ನಿಮ್ಮಂಥದೇ ಒಬ್ಬ ವ್ಯಕ್ತಿಯ ಮೇಲೆ 18 ಜನ ಸೇರಿಕೊಂಡು ಹೊಡಿತಾರೆ. ಕಾಲಿಗೆ ಬಿದ್ದು ಬೇಡಿಕೊಳ್ತಾನೆ ಆತ, ತಪ್ಪಾಯಿತು, ಇನ್ನು ಮುಂದೆ ನಾನು ತಪ್ಪು ಮಾಡಲ್ಲ. ಕರೆಂಟ್ ಶಾಕ್ ಕೊಡ್ತಾರೆ. ಮನೆಯಲ್ಲಿ ನನ್ನ ಹೆಂಡತಿ ಇದ್ದಾಳೆ, 5 ತಿಂಗಳ ಗರ್ಭಿಣಿ ಅವಳು, ಇನ್ನೊಂದು 4 ತಿಂಗಳಲ್ಲಿ ನಾನು ತಂದೆ ಆಗ್ತಾ ಇದ್ದೀನಿ, ಬಿಟ್ಟು ಬಿಡ್ರಪ್ಪ ಅಂತ ಕೇಳ್ಕೊಳ್ತಾನೆ. ಕೇಳಲ್ಲ, ಹೊಡಿತಾರೆ, ತುಳಿತಾರೆ, ಖಾಸಗಿ ಅಂಗಕ್ಕೆ ಹಲ್ಲೆ ಮಾಡ್ತಾರೆ. ಸೊ ಇವರು ನಾಗರಿಕ ಸಮಾಜದಲ್ಲಿ ಬದುಕೋದಕ್ಕೆ ಯೋಗ್ಯರ ಅನ್ನೋದು ನನ್ನ ಪ್ರಶ್ನೆ. ಇಂಥ ವಿಕೃತಿ ಹೇಗೆ ಬರೋದಕ್ಕೆ ಸಾಧ್ಯ? ಕುಡಿದ ಮತ್ತಲ್ಲಿ ಈ ರೀತಿ ಮಾಡಿದ್ದಾರೆ ಅಂತಂದ್ರೆ ಆಶ್ಚರ್ಯ ಅನ್ಸುತ್ತೆ. ಏನನ್ನು ಕುಡಿದು ಈ ರೀತಿ ವರ್ತಿಸಿದ್ರು ಅನ್ನುವಂಥ ಪ್ರಶ್ನೆ ಬರುತ್ತೆ. ಬಹಳ ಡಿಸ್ಟರ್ಬಿಂಗ್ ಫೋಟೋಗಳಿದ್ದಾವೆ. ಅದನ್ನ ಒಂದಿಷ್ಟು ಫೋಟೋಗಳನ್ನು ನಿಮಗೆ ತೋರಿಸೋದಕ್ಕೆ ಸಾಧ್ಯ ಇರುವಂಥ ಫೋಟೋಗಳನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ನಾವು ಮಾಡಿದ್ದೀವಿ. ಈ ವಿಕೃತರದು, ಪಾಪಿಗಳದು ಕ್ರೌರ್ಯ ಯಾವ ಮಟ್ಟದ್ದು ಅನ್ನೋದಕ್ಕೆ ಈ ಫೋಟೋಗಳು ಸಾಕ್ಷಿ ಹೇಳ್ತಾ ಇದ್ದಾವೆ. ಇನ್ನು ಈ ಆರೋಪಿ ದರ್ಶನ್ ಅನ್ನ ಪೊಲೀಸರು ಇವತ್ತಲ್ಲ ಮೊನ್ನೆಯಿಂದಲೂ ಕೂಡ ಎನ್ಕ್ವೈರಿ ಮಾಡ್ತಾನೆ ಇದ್ದಾರೆ. ಎನ್ಕ್ವೈರಿ ಮಾಡೋ ಸಂದರ್ಭದಲ್ಲಿ ಒಂದು ಆತಂಕ ಇತ್ತು. ಆತ ಸೆಲೆಬ್ರಿಟಿ ಆಗಿರೋದ್ರಿಂದ, ದುಡ್ಡಿನವನೂ ಆಗಿರೋದ್ರಿಂದ ಸ್ಪೆಷಲ್ ಟ್ರೀಟ್ಮೆಂಟ್ ಏನಾದರೂ ಸಿಗತ್ತೇನೋ ಅನ್ನೋ ಸಾಧ್ಯತೆಯ ಬಗ್ಗೆ ಜನ ಮಾತನಾಡ್ಕೊಂಡಿದ್ರು. ಬಟ್ ಪೊಲೀಸರನ್ನು ಅಪ್ರಿಷಿಯೇಟ್ ಮಾಡಬೇಕು ಈ ವಿಚಾರದಲ್ಲಿ. ಆತ ಎಂಥದ್ದೇ ಆಗಿದ್ರು ಕೂಡ ನಮಗೆ ಆತ ಮರ್ಡರ್ ಅಕ್ಯೂಸ್ಡ್ ಅಂತ ಪೊಲೀಸರು ಟ್ರೀಟ್ ಮಾಡಿದ್ದಾರೆ. ಡಿ ಈಗ ಬಾಸ್ ಅಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಆರೋಪಿ ದರ್ಶನ್ಗೆ ಕಸ್ಟಡಿಯಲ್ಲಿ ಸಾಮಾನ್ಯರಂತೆಯೇ ವ್ಯವಸ್ಥೆಯನ್ನು ಮಾಡಲಾಗಿದೆ. ಹೇಗದು? ಬೆಳಗ್ಗೆ 6ಕ್ಕೆ ಏಳಬೇಕು. ಕಾಮನ್ ಶೌಚಾಲಯ ಇದೆ ಸ್ಟೇಷನ್ನಲ್ಲಿ, ಅದನ್ನೇ ಬಳಸಬೇಕು. ವಿಶೇಷ ಸವಲತ್ತೂ ಇಲ್ಲ. ಹೊರ ಜಗತ್ತಿಗೆ ನೀನು ಏನಾದರೂ ಆಗಿರಬಹುದು, ನಿನ್ನನ್ನು ಆರಾಧಿಸುವಂಥ ಲಕ್ಷಾಂತರ ಜನ ಇರಬಹುದು, ಬಟ್ ನೀನೊಬ್ಬ ಕೊಲೆ ಆರೋಪಿ ಅಂತಾನೆ ಪೊಲೀಸರು ಟ್ರೀಟ್ ಮಾಡಿದ್ದಾರೆ. ಜಿಮ್ಮು, ವಾಕಿಂಗು, ಸಿಗರೇಟು, ಎಣ್ಣೆ ಇದ್ಯಾವುದೂ ಕೂಡ ಇಲ್ಲ. ಅದನ್ನು ಕೊಡೋದಕ್ಕೆ ಅವಕಾಶನೂ ಇಲ್ಲ. ಬೇರೆ ದಾರಿಯಲ್ಲಿ ಏನಾದರೂ ಕೊಡ್ತಿದ್ದಾರಾ ಅಂತ ಕೇಳಿದ್ರೆ ಇಲ್ಲ. ಪೊಲೀಸರು ಬಹಳ ಸ್ಟ್ರಿಕ್ಟ್ ಆಗಿ ಆರೋಪಿಯನ್ನು ಇಂಟ್ರೋಗೇಷನ್ ಮಾಡಿದ್ದಾರೆ. ಬೆಳಗ್ಗೆ ಇಡ್ಲಿ ವಡೆ, ಮಧ್ಯಾಹ್ನ ಮತ್ತು ರಾತ್ರಿ ಅನ್ನ ಸಾಂಬಾರ್ ಮಾತ್ರ. ಕಳಾಸಿ ಪಾಳ್ಯದ ಚಾಕ್ನಾನೂ ಇಲ್ಲ, ಮೈಸೂರಿನ ಬಿರಿಯಾನಿನೂ ಇಲ್ಲ. ತಿನ್ನೋದಿದ್ರೆ ಅನ್ನ ಸಾಂಬಾರ್ ತಿನ್ನು, ಇಲ್ಲ ಅಂತಾದರೆ ಸೈಡಲ್ಲಿ ಕೂತ್ಕೋ. ಇದು ಕ್ಲಿಯರ್ ಆಗಿ ಪೊಲೀಸರು ಕೊಟ್ಟಿರುವಂಥ ಇನ್ಸ್ಟ್ರಕ್ಷನ್. ಆ ಮೂಲಕ ಪೊಲೀಸರು ಏನು ಅನ್ನೋದನ್ನು ತೋರಿಸಿದ್ದಾರೆ. ಮಲಗೋದಕ್ಕೆ ಸಾಮಾನ್ಯ ಹಾಸಿಗೆ, ತಲೆದಿಂಬೂ ಇಲ್ಲ, ಕೈ ಅಡ್ಡ ಇಟ್ಟು ಮಲಗಬೇಕಾದಂಥ ಸ್ಥಿತಿ. ಸೊ ಡಿ ಬಾಸು, ಚಾಲೆಂಜಿಂಗ್ ಸ್ಟಾರು, ನಿನ್ನ ಅಭಿಮಾನಿಗಳಿಗೆ, ನಮಗಲ್ಲ, ಯು ಆರ್ ಅ ಮರ್ಡರ್ ಅಕ್ಯೂಸ್ಡ್ ಅಂತ ಪೊಲೀಸರು ಆತನ ಯೋಗ್ಯತೆ ಏನು ಅನ್ನೋದನ್ನು ತೋರಿಸಿದ್ದಾರೆ ಪೊಲೀಸ್ ಕಸ್ಟಡಿಯಲ್ಲಿ. ಇನ್ನು ರೇಣುಕಾ ಸ್ವಾಮಿಯ ಕೊಲೆಯಾದ ನಂತರ ದರ್ಶನ್ ಯಾವ ರೀತಿ ವರ್ತಿಸಿದ್ದ ಅನ್ನೋದಕ್ಕೂ ಕೂಡ ಪೊಲೀಸರಿಗೆ ತನಿಖೆಯ ಸಂದರ್ಭದಲ್ಲಿ ಮಾಹಿತಿಗಳು ಸಿಕ್ಕಿದೆ. ಅಂದರೆ ಏನು ಮಾಡಿದ್ರು ಆ ನಂತರ ಆರೋಪಿಗಳು, ಅದರಲ್ಲೂ ದರ್ಶನ್. ಸೊ ಆ ಡೀಟೇಲ್ ನೋಡೋಣ. 30 ಲಕ್ಷ ರೂಪಾಯಿ ದುಡ್ಡಿನ ವ್ಯವಹಾರ ಕೊಲೆಯಾದ ನಂತರ ನಡೆದಿತ್ತು ಅನ್ನೋದು ಪೊಲೀಸ್ ತನಿಖೆಯಲ್ಲಿ ಸ್ಪಷ್ಟ ಆಗಿದೆ. ಕೊಲೆ ಮಾಡಿ ದುಡ್ಡಿನ ವ್ಯವಹಾರವನ್ನು ಮಾತನಾಡಿದ್ರಂತೆ ಆರೋಪಿಗಳು. ದರ್ಶನ್ ಮನಸ್ಥಿತಿ ಹೆಂಗಿತ್ತು ಅಂತಂದರೆ, ಒಬ್ಬ ವ್ಯಕ್ತಿಯನ್ನು ಕೊಂದು ಹಾಕಿ 30 ಲಕ್ಷ ರೂಪಾಯಿ ದುಡ್ಡು ಎಸೆದ್ರೆ ಸಾಕು,
ನಾನು ಸೇಫು, ಮತ್ತು ನಂದು ಯಾವುದಾದ್ರೂ ಸಿನಿಮಾದ ಚಿತ್ರೀಕರಣ ಮಾಡಿಕೊಂಡು ಇದ್ದು ಬಿಡಬಹುದು. 30 ಲಕ್ಷ ರೂಪಾಯಿ ಒಂದು ಜೀವದ ಬೆಲೆ ಅಂತ ಈತ ಭಾವಿಸಿದ ರೀತಿಯಲ್ಲಿ ಕಾಣ್ತಿದೆ. 30 ಲಕ್ಷ ಎಸೆದ್ರೆ ಸಾಕು, ನಾನು ಸೇಫು, ನನಗಿನ್ನು ಯಾವ ಪ್ರಾಬ್ಲಮ್ಮೂ ಇಲ್ಲ ಅಂತ ದರ್ಶನ್ ಭಾವಿಸಿದ ರೀತಿಯಲ್ಲಿ ಕಾಣ್ತಿದೆ. ಪ್ರದೋಷ್ ಈ ಕೇಸ್ನ ಆರೋಪಿ ನಂಬರ್ 14, ಈತನಿಗೆ 30 ಲಕ್ಷ ರೂಪಾಯಿಯನ್ನು ಕೊಟ್ಟು ದರ್ಶನ್ ಕೈ ತೊಳೆದುಕೊಂಡಿದ್ದ. ಅಂದರೆ 30 ಲಕ್ಷ ರೂಪಾಯಿ ಕೊಟ್ಟರೆ ಯಾರೋ ಒಂದು 4 ಜನ ಸಿಗ್ತಾರೆ, ಯಾರೋ ಒಂದು 4 ಜನ ಅಬ್ಬೆಪಾರಿಗಳು ಸಿಗ್ತಾರೆ, ಅವರನ್ನು ಕರ್ಕೊಂಡು ಹೋಗಿ ಸರೆಂಡರ್ ಮಾಡಿಸಿದರೆ ನಾನು ಸೇಫು, ನಾನು ಮತ್ತೆ ಚಿತ್ರೀಕರಣ ಮಾಡಿಕೊಂಡು ನನಗೆ ಬೇಕಾದಂಗೆ ಇರ್ಬೋದು, ಯಾರೂ ನನ್ನನ್ನು ಟಚ್ ಮಾಡಲ್ಲ ಅನ್ನೋದು ಆತನ ಭಾವನೆಯಾಗಿತ್ತು ಅಂತ ಅನ್ಸುತ್ತೆ. ಸೊ ಅಲ್ಲಿಗೆ ಮತ್ತು ಆ 30 ಲಕ್ಷ ಕೊಡೋ ಸಂದರ್ಭದಲ್ಲಿ ಒಂದು ಇನ್ಸ್ಟ್ರಕ್ಷನ್ ಅನ್ನ ಕೂಡ ಕೊಡಲಾಗಿತ್ತು. ನನ್ನ ಹೆಸರು ಎಲ್ಲೂ ಕೂಡ ಬರಬಾರ್ದು, ನಾನಿದ್ದೀನಿ ಇದರಲ್ಲಿ ಅನ್ನೋದು ಗೊತ್ತಾಗಬಾರ್ದು ಅನ್ನೋದನ್ನು ದರ್ಶನ್ ಹೇಳ್ಕೊಂಡಿದ್ದ. ಸೊ ಮತ್ತೆ ಇಲ್ಲಿ ಪ್ರಶ್ನೆ ಬರುತ್ತೆ, ನಿಮ್ಗೆ ಇಲ್ಲಿಂದ ಬಂತಿದು? ದರ್ಶನ್ ಅಭಿಮಾನಿಗಳೆಲ್ಲ ಬಹಳ ಪ್ರಶ್ನೆ ಕೇಳುವವರು ಇದ್ದಾರೆ. ನಿಮಗೆ ಹೆಂಗೆ ಗೊತ್ತಾಯ್ತಿದು? ಯಾರಾದರೂ ಬಂದರು ಹೇಳಿದ್ರಾ? ದರ್ಶನ್ ಹೇಳಿದ್ರಾ ನಿಮಗೆ ಅಂತ? ಅವರ ಮನಸ್ಥಿತಿ ಹೆಂಗಿದೆ ಅಂತಂದರೆ, ದರ್ಶನ್ನೇ ಬಂದು ಹೌದಪ್ಪ ನಾನು ಇದನ್ನು ಮಾಡಿದೆ ಅಂತಂದ್ರೆ ಒಪ್ಕೊಳ್ಳಲ್ಲ ಅವರು. ಇಲ್ಲ ನಮ್ಮ ಬಾಸು ಹಂಗಲ್ಲ ಅಂತ ಹೇಳುವಂಥ ಅದ್ಭುತ ಅಭಿಮಾನಿಗಳಿದ್ದಾರೆ ದರ್ಶನ್ಗೆ. ಸೊ ಇದೆಲ್ಲಿಂದ ಬಂದಿರೋದು ಮಾಹಿತಿ? ಸ್ವತಃ ದರ್ಶನ್ ಕೊಟ್ಟಿರುವಂಥ ಸ್ವ-ಇಚ್ಛಾ ಹೇಳಿಕೆ, ಕನ್ಫೆಷನ್ ಸ್ಟೇಟ್ಮೆಂಟು, ಅದರಲ್ಲಿ ಇದನ್ನು ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ. ಅಂದರೆ 30 ಲಕ್ಷ ಕೊಟ್ಟಿರೋದು, ನನ್ನ ಹೆಸರನ್ನು ಹೇಳಬೇಡಿ ಎಂದಿರೋದು, ಇದು ದರ್ಶನ್ ಕೊಟ್ಟಿರುವಂಥ ಸ್ವ-ಇಚ್ಛಾ ಹೇಳಿಕೆಯಲ್ಲಿದೆ. ಪೊಲೀಸರು ಇದನ್ನು ನ್ಯಾಯಾಲಯಕ್ಕೂ ಸಲ್ಲಿಸಿದ್ದಾರೆ ರಿಮಾಂಡ್ ಅರ್ಜಿ ಮುಖಾಂತರ. ನಾವು ಯಾವುದು ಊಹಿಸಿ ಕ್ರಿಯೇಟ್ ಮಾಡಿ ಸೃಷ್ಟಿಸಿ ಹೇಳ್ತಾ ಇರೋದಲ್ಲ, ಇದೆಲ್ಲವೂ ಪೊಲೀಸರು ಕೊಟ್ಟಿರುವಂಥ ಮಾಹಿತಿ ನ್ಯಾಯಾಲಯಕ್ಕೆ. ಪೊಲೀಸರಿಗೆ ಸ್ವ-ಇಚ್ಛಾ ಹೇಳಿಕೆ ಕೊಟ್ಟಿರೋದು ನಿಮ್ಮ ದರ್ಶನ್, ನಿಮ್ಮ ಆರಾಧ್ಯ ದೈವ ದರ್ಶನ್, ಅಭಿಮಾನಿಗಳ ಆರಾಧ್ಯ ದೈವ ದರ್ಶನ್ ಅವರೇ ಕೊಟ್ಟಿರುವಂಥ ಸ್ವ-ಇಚ್ಛಾ ಹೇಳಿಕೆ. ಅದರಲ್ಲಿ ಕ್ಲಿಯರ್ ಆಗಿ ಈ ನಟ ಒಪ್ಪಿಕೊಂಡಿರೋದು 30 ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ, 30 ಲಕ್ಷ ಎಸೆದ್ರೆ ನನ್ನ ಹೆಸರನ್ನು ಹೇಳಬಾರದು ಅನ್ನೋ ಕಂಡೀಷನ್. ಇದನ್ನು ಕ್ಲಿಯರ್ ಆಗಿ ಪೊಲೀಸರು ಮೆನ್ಷನ್ ಮಾಡಿದ್ದಾರೆ. ಇನ್ನು ಈ ಕೇಸ್ನಲ್ಲಿ ಇಬ್ಬರು ಭದ್ರತಾ ಸಿಬ್ಬಂದಿಗಳು ಅಥವಾ ಸೆಕ್ಯೂರಿಟಿ ಗಾರ್ಡ್ಸ್, ಇವರು ಬಹಳ ಪ್ರಮುಖ ಈ ಕೇಸ್ನಲ್ಲಿ. ಯಾಕೆ ಅನ್ನೋದಕ್ಕೆ ನಾನು ಒಂದಿಷ್ಟು ಡೀಟೇಲ್ ನಿಮ್ಮ ಮುಂದೆ ಇಡ್ತೀನಿ. ಇಬ್ಬರು ಸೆಕ್ಯೂರಿಟಿಗಳು ದರ್ಶನ್ ಕೇಸ್ನಲ್ಲಿ ಪ್ರಮುಖ. ಯಾಕೆ ಅಂತಂದರೆ, ಮೃತದೇಹ ಸಿಕ್ಕ ಸಂದರ್ಭದಲ್ಲಿ 9ನೇ ತಾರೀಕು ದೂರು ದಾಖಲಾಗಿರೋದು ಅಥವಾ ದೂರು ಪಡ್ಕೊಂಡಿರೋದು ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಮುಖಾಂತರ ಪೊಲೀಸರು. ಆ ಸೆಕ್ಯೂರಿಟಿ ಗಾರ್ಡ್ ಅವರು ಕೊಟ್ಟಿರುವಂಥ ದೂರಿನ ಆಧಾರದ ಮೇಲೆಯೇ ಇದು ಮರ್ಡರ್ ಕೇಸನ್ನು ಪೊಲೀಸರು ದಾಖಲಿಸಿಕೊಂಡು ಆ ನಂತರ ತನಿಖೆಗೆ ಇಳಿದಿತ್ತು. ಅಂದರೆ ಆ ಮೃತದೇಹ ಪತ್ತೆಯಾದಂಥ ಸ್ಥಳದಿಂದ ಸ್ವಲ್ಪ ದೂರದಲ್ಲಿ ಒಂದು ಅಪಾರ್ಟ್ಮೆಂಟು, ಆ ಅಪಾರ್ಟ್ಮೆಂಟ್ನ ಸೆಕ್ಯೂರಿಟಿ ಗಾರ್ಡ್ ಕೊಟ್ಟಿರುವಂಥ ಕಂಪ್ಲೇಂಟ್ನ ಮೇಲೆ ಇಡೀ ಕೇಸು ಫೈಂಡ್ ಔಟ್ ಆಗಿರೋದು. ಈಗ ಮತ್ತೊಬ್ಬ ಸೆಕ್ಯೂರಿಟಿ ಗಾರ್ಡ್, ಅವ್ರು ಯಾರು? ಅವರು ಕೃತ್ಯ ನಡೆದಂಥ ಪಟ್ಟಣಗೆರೆಯ ಶೆಡ್ ಇದೆಯಲ್ಲ, ಅಲ್ಲಿನ ಸೆಕ್ಯೂರಿಟಿ ಗಾರ್ಡ್. ಅವರು ಇಡೀ ಕೇಸ್ನಲ್ಲಿ ಈಗ ಪ್ರತ್ಯಕ್ಷ ಸಾಕ್ಷಿ. ಪಟ್ಟಣಗೆರೆ ಶೆಡ್ನ ಸೆಕ್ಯೂರಿಟಿ ನರೇಂದ್ರ ಸಿಂಗ್ ಪ್ರಬಲ ಸಾಕ್ಷಿ. ಈ ಕೇಸ್ನಲ್ಲಿ ಪ್ರತ್ಯಕ್ಷ ಸಾಕ್ಷಿ ಸಿಗತ್ತಾ ಅನ್ನುವಂಥ ಪ್ರಶ್ನೆ ಇತ್ತು. ಇದೆ. ನರೇಂದ್ರ ಸಿಂಗ್ ಅನ್ನುವಂಥ ಸೆಕ್ಯೂರಿಟಿ ಪಟ್ಟಣಗೆರೆಯ ಶೆಡ್ ಅನ್ನ ಕಾವಲು ಕಾಯ್ತಾ ಇದ್ದಂಥ ವ್ಯಕ್ತಿ. ಅವರು ದರ್ಶನ್ ಬಂದಿರೋದು, ಪವಿತ್ರ ಗೌಡ ಬಂದಿರೋದು, ಅಥವಾ ಆರೋಪಿಗಳು ಬಂದಿರೋದು, ಹೊಡೆದಿರೋದು, ಅಂದರೆ ಒಂದು ಜಾಗದಲ್ಲಿ ಎಲ್ಲರೂ ಸೇರಿ ಆತನ ಮೇಲೆ ಹಲ್ಲೆ ಮಾಡಿರೋದು, ಮತ್ತು ಸತ್ತು ಹೋದ ನಂತರ ಇದೇ ಸೆಕ್ಯೂರಿಟಿ ಗಾರ್ಡ್ನ ಮನೆಯೊಳಗೆ ತಂದು ಹಾಕಿದರು ಡೆಡ್ ಬಾಡಿಯನ್ನು, ನರೇಂದ್ರ ಸಿಂಗ್ ಎಂಬವರು ಸೆಕ್ಯೂರಿಟಿಯಲ್ಲಿ. ಸೊ ಅವರ 164 ಸ್ಟೇಟ್ಮೆಂಟನ್ನು ದಾಖಲಿಸಿಕೊಳ್ಳಲಾಗಿದೆ. CRPC ಸೆಕ್ಷನ್ 164 ಅಡಿಯಲ್ಲಿ ದಾಖಲಿಸಿಕೊಳ್ಳೋದಕ್ಕೆ ಪೊಲೀಸರು ವ್ಯವಸ್ಥೆ ಮಾಡಿದ್ದಾರೆ. ಅಂದರೆ ನಿಮಗೆ CRPC 164 ಅಡಿಯಲ್ಲಿ ಹೇಳಿಕೆ ದಾಖಲಿಸಿಕೊಳ್ಬೇಕು ಅಂತಂದರೆ ಒಂದಿಷ್ಟು ಪರ್ಟಿಕ್ಯುಲರ್ ಆದಂಥ ನಿಯಮಗಳನ್ನು ಪಾಲಿಸಬೇಕಾಗತ್ತೆ. ನ್ಯಾಯಾಧೀಶರು ಟೈಮ್ ಕೊಡಬೇಕು, ಮತ್ತು ಯಾರು ಹೇಳಿಕೆಯನ್ನು ಕೊಡ್ತಾರೋ ಅವರಿಗೆ ಅದರ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೂಡ ಕೊಡಬೇಕು. ನಾಳೆ ದಿನ ನಿನಗಿದರಿಂದ ಪ್ರಾಬ್ಲಮ್ಮೂ ಆಗಬಹುದು ಅನ್ನೋದು ಆತನಿಗೆ, ನಿನ್ನನ್ನೇ ಸಾಕ್ಷಿಯನ್ನಾಗಿ ಬಳಸ್ತಾ ಇದ್ದೀವಿ ಅನ್ನೋದು ಆತನಿಗೆ ಗೊತ್ತಾಗಬೇಕು. ಇದು ಇಂಥದ್ದೆಲ್ಲ ಒಂದಿಷ್ಟು ಕಾನೂನಿನ ಪ್ರೊಸೀಜರ್ ಇದ್ದಾವೆ. 164 ಯಾಕೆ ಅಂತಂದರೆ, ಒಂದು ವೇಳೆ ಈ ನರೇಂದ್ರ ಸಿಂಗು ನಾಡಿದ್ದು
ತನಿಖಾ ಹಂತದಲ್ಲಿ, ವಿಚಾರಣೆಯ ಹಂತದಲ್ಲಿ ಉಲ್ಟಾ ಹೊಡೆದ್ರೆ ಸಮಸ್ಯೆ ಆಗುತ್ತೆ. 164 ಹೇಳಿಕೆ ಆದ್ರೆ ಉಲ್ಟಾ ಹೊಡೆಯೋದಕ್ಕಾಗಲ್ಲ. ಸೊ ಆ ಕಾರಣಕ್ಕಾಗಿ ನರೇಂದ್ರ ಸಿಂಗ್ ಅವರ 164 ಹೇಳಿಕೆಯನ್ನ ದಾಖಲಿಸಿಕೊಳ್ಳಲಾಗಿದೆ. ಈ ಕೇಸ್ನ ಪ್ರತ್ಯಕ್ಷ ಸಾಕ್ಷಿ ನರೇಂದ್ರ ಸಿಂಗ್. ಹಿಂದಿ ಭಾಷಿಕರು, ಹಿಂದಿ ಬಿಟ್ಟು ಬೇರೆ ಭಾಷೆ ಬರಲ್ವಂತೆ, ಅದಕ್ಕಾಗಿ ಒಬ್ಬರು ಭಾಷೆಯನ್ನು ಅನುವಾದ ಮಾಡೋರನ್ನ ಕೂಡ ಪೊಲೀಸರು ನೇಮಕ ಮಾಡಿಕೊಂಡಿದ್ದಾರೆ. ಇನ್ನು ಇನ್ನೊಂದು ವಿಚಾರವೂ ಕೂಡ ಈಗ ಗೊತ್ತಾಗ್ತಾ ಇದೆ. ದರ್ಶನ್ ವಿರುದ್ಧ ಸಾಲು ಸಾಲು ಆರೋಪಗಳು, ಸಾಲು ಸಾಲು ಕೇಸುಗಳು. ಇದರ ಬೆನ್ನಿಗೆ ಪೊಲೀಸರು ರೌಡಿ ಶೀಟ್ ಓಪನ್ ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಮರ್ಡರ್ ಕೇಸ್ ದಾಖಲಾದ ಬೆನ್ನಿಗೆ ದರ್ಶನ್ ವಿರುದ್ಧ ರೌಡಿ ಶೀಟ್ ಓಪನ್ ಮಾಡೋದಕ್ಕೆ ಪೊಲೀಸರು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಡಿ ಬಾಸ್ ಪಟ್ಟ ಆತನ ಅಭಿಮಾನಿಗಳು ಆತನಿಗೆ ಕೊಟ್ಟಿರೋದು. ಈಗ ಡಿ ಬಾಸ್ ಪಟ್ಟದ ಜೊತೆಗೆ ರೌಡಿ ಶೀಟರ್ ಅನ್ನುವಂಥ ಬಿರುದು ಕೂಡ ದರ್ಶನ್ ಅನ್ನ ಅಲಂಕರಿಸೋದಕ್ಕಿದೆ. ಇನ್ನು ಗನ್ ಲೈಸೆನ್ಸ್ ಒಂದಿದೆ ದರ್ಶನ್ ಬಳಿ, ಗನ್ ಇದೆ, ಲೈಸೆನ್ಸ್ಡ್ ಗನ್ನು, ಅದು ಕೂಡ ಕ್ಯಾನ್ಸಲ್ ಆಗುವಂತ ಸಾಧ್ಯತೆ ಇದೆ. ಅಂದ್ರೆ ಒಬ್ಬ ವ್ಯಕ್ತಿಗೆ ಗನ್ ಯಾಕೆ ಕೊಡ್ತಾರೆ? ಆತ್ಮರಕ್ಷಣೆಗಾಗಿ ಕೊಡ್ತಾರೆ. ಅಂದ್ರೆ ಆತನಿಗೆ ಏನಾದರೂ ಅಪಾಯ ಆದಂತ ಸಂದರ್ಭದಲ್ಲಿ ಅದರ ಬಳಕೆ ಕಾನೂನಿನ ಅನ್ವಯ ಆಗಲಿ ಅಂತ. ಅಂದ್ರೆ ಯಾರದೋ ತಲೆ ಗುಂಡಿಟ್ಟು ಕೊಲ್ಲೋದಕ್ಕಲ್ಲ ಗನ್ ಕೊಡೋದು, ಆತ್ಮರಕ್ಷಣೆ ಕೊಡ್ತಾರೆ. ಬಟ್ ಇಲ್ಲಿ ಈ ವ್ಯಕ್ತಿ ಆತ್ಮರಕ್ಷಣೆಗೆ ಕೊಟ್ಟಿರುವಂತ ಗನ್ನನ್ನ ಬೆದರಿಕೆಗೆ ಬಳಸ್ತಾ ಇದ್ದ ಅನ್ನುವಂಥ ಆರೋಪ ಇದೆ. ನಿನ್ನೆ ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡುವಾಗ ಉಮಾಪತಿ, ನಿರ್ಮಾಪಕ ಉಮಾಪತಿ ಅದನ್ನೇ ಪ್ರಸ್ತಾಪ ಮಾಡಿದರು. ಆ ಮನುಷ್ಯ ನನ್ನ ಮುಂದೆ ಗನ್ನಿಟ್ಟಿದ್ದ, ಗನ್ನಿಟ್ಟು ಬೆದರಿಸೋ ಪ್ರಯತ್ನ ಮಾಡಿದ್ದ ಅನ್ನೋದನ್ನು ಉಮಾಪತಿ ಹೇಳ್ಕೊಂಡಿದ್ರು. ಸೊ ನಿಮಗೆ ಗನ್ ಇರೋದು ಆತ್ಮರಕ್ಷಣೆಗೆ, ಯಾರನ್ನೋ ಬೆದರಿಸೋದಕ್ಕೆ ಆ ಗನ್ ಯೂಸ್ ಆಗ್ತಿದೆ ಅಂತಂದ್ರೆ ಆ ಗನ್ ಲೈಸೆನ್ಸ್ ಅನ್ನ ಪೊಲೀಸರು ರದ್ದು ಮಾಡೋದಕ್ಕೆ ಮುಂದಾಗಿದ್ದಾರೆ ಅನ್ನುವಂಥ ಮಾಹಿತಿಯೂ ಕೂಡ ಸಿಗ್ತಾ ಇದೆ. ರೌಡಿ ಶೀಟ್ ಕೂಡ ಓಪನ್ ಆಗುವಂತ ಸಾಧ್ಯತೆ ದಟ್ಟವಾಗಿದೆ. ಇನ್ನು ಈ ಕೇಸ್ನಲ್ಲಿ ಮತ್ತೊಂದು ಬಹಳ ಆಘಾತಕಾರಿ ವಿಚಾರ ಇದೆ. ನನಗಿಲ್ಲಿ ಬಹಳ ಅನುಮಾನ ಕಾಡ್ತಾ ಇರೋದು ಯಾವುದು ಅಂತಂದ್ರೆ, ದರ್ಶನ್ ಅಭಿಮಾನಿ ಸಂಘ, ದರ್ಶನ್ ಅಭಿಮಾನಿಗಳು ನಾವು ಅಂತ ಹೇಳಿಕೊಂಡು ಓಡಾಡೋರ ಪೈಕಿ ಎಷ್ಟು ಜನ ಇಂಥವರಿದ್ದಾರೆ ಅನ್ನುವಂಥ ಅನುಮಾನ ನನ್ನನ್ನು ಕಾಡ್ತಾ ಇದೆ. ಮತ್ತು ದರ್ಶನ್ ಅಭಿಮಾನಿ ಸಂಘ ಅಂತ ಕಟ್ಕೊಂಡು ಓಡಾಡ್ತಾ ಇರೋರು ಏನ್ ಮಾಡ್ತಿದ್ದಾರೆ ಅನ್ನುವಂಥ ಪ್ರಶ್ನೆಯೂ ಕೂಡ ಮೂಡ್ತಾ ಇದೆ. ಈ ವ್ಯಕ್ತಿಯ ಅಭಿಮಾನಿ ಸಂಘ ಕಟ್ಟಿದ್ದಾರೆ, ಓಕೆ, ಬಟ್ ಅದರಲ್ಲಿ ಎಂತೆಂಥವರಿದ್ದಾರೆ ಅನ್ನುವಂಥ ಪ್ರಶ್ನೆ ಇಲ್ಲಿ. ಕಾರಣ, ರೇಣುಕಾಸ್ವಾಮಿಯನ್ನ ಕೊಂದ ಬಳಿಕ ಆತನ ಆಭರಣವನ್ನ, ಆತ ಧರಿಸಿದ್ದಂಥ ಆಭರಣವನ್ನ ಈ ಗ್ಯಾಂಗಿನ ಕೆಲವರು ಎಗರಿಸಿದ್ದಾರೆ ಅಥವಾ ಕಳ್ಳತನ ಮಾಡಿದ್ದಾರೆ. ಅಂದ್ರೆ ರೇಣುಕಾಸ್ವಾಮಿ ಬಳಿ ಒಂದು ಚಿನ್ನದ ಚೈನ್ ಇತ್ತು, ಬೆಳ್ಳಿಯ ಉಂಗುರ ಇತ್ತು, ಒಂದು ವಾಚ್ ಇತ್ತು, ಪಾಪ ಒಂದು 300 ರೂಪಾಯಿ ಬೆಲೆ ಬಾಳುವಂತ ಒಂದು ವಾಚು, ಅದನ್ನೂ ಬಿಟ್ಟಿಲ್ಲ, ಅದನ್ನೂ ಕಳ್ಳತನ ಮಾಡಿದ್ದಾರೆ. ಯಾರು ಗೊತ್ತಾ? ನಾವು ದರ್ಶನ್ ಅಭಿಮಾನಿ ಅಥವಾ ನಾವು ದರ್ಶನ್ ಅವರ ಹಾರ್ಡ್ ಕೋರ್ ಅಭಿಮಾನಿಗಳು, ಸಂಘದ ಸದಸ್ಯರು, ನಾವು ಕಾರ್ಯದರ್ಶಿಗಳು ಅಂತ ಹೇಳ್ತಾ ಓಡಾಡ್ತಾ ಇದ್ದಂಥ ವ್ಯಕ್ತಿಗಳು ಕಳ್ಳತನ ಮಾಡಿದ್ರು. ಚಿನ್ನದ ಚೈನು, ಉಂಗುರವನ್ನು ತೆಗೆದುಕೊಂಡವನು ಯಾರು ಅಂತಂದ್ರೆ, ದರ್ಶನ್ ಜೊತೆ ಫೋಟೋ ತೆಗೆಸ್ಕೋಬೇಕು ಅಂತ ಬಂದೆ ಅಂತ ಹೇಳ್ತಾ ಇರುವಂತ ಜಗದೀಶು. ಆತ ಚಿನ್ನದ ಚೈನು, ಉಂಗುರವನ್ನ, ರೇಣುಕಾಸ್ವಾಮಿಯ ಉಂಗುರವನ್ನ ಪಡ್ಕೊಂಡಿದ್ದಾನೆ. ಅಂದ್ರೆ ಸತ್ ನಂತರ ಇವರೇ ಕರ್ಕೊಂಡು ಬಂದಿರೋದು ಚಿತ್ರದುರ್ಗದಿಂದ ಬೆಂಗಳೂರಿಗೆ. ಕರ್ಕೊಂಡು ಬಂದು ಆತನನ್ನ ಹೊಡೆದು ಕೊಂದ ನಂತರ ಬಾಡಿಯನ್ನು ಎಸೆಯೋದಕ್ಕೆ ಹೋದಾಗ ಉಂಗುರವನ್ನು ತೆಗೆದುಕೊಂಡಿದ್ದಾರೆ, ಚಿನ್ನದ ಚೈನ್ ಅನ್ನು ತೆಗೆದುಕೊಂಡಿದ್ದಾರೆ. ಮೃತನ ವಾಚ್ ಅನ್ನ ಎಗರಿಸಿದ್ದು ಯಾರು ಗೊತ್ತಾ? ಅನು ಅಲಿಯಾಸ್ ಅನುಕುಮಾರ್. ಇಲ್ಲಿ ಸೈಡಲ್ಲೇ ಫೋಟೋ ಇದೆ ನೋಡಿ, ಬಿಳಿ ಟಿ ಶರ್ಟು, ಈತನೇ. ಈತನ ತಂದೆ ಮೊನ್ನೆ ಹೃದಯಾಘಾತದಿಂದ ಮೃತಪಟ್ಟರು. ನಾನು ಅನ್ಕೊಂಡಿದ್ದೆ ಆರಂಭದಲ್ಲಿ ಪಾಪ ದರ್ಶನ್ ಅಭಿಮಾನದ ಕಾರಣಕ್ಕಾಗಿ ಲಾಕ್ ಆದ್ನೇನು ಅಂತ. ಬಟ್ ಈಗ ಗೊತ್ತಾಗ್ತಾ ಇದೆ, ಪೊಲೀಸರು ರಿಮಾಂಡ್ ಅರ್ಜಿಯಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ, ಈ ಅನುಕುಮಾರು ಅಥವಾ ಅನು ಮೃತದೇಹದ ಅಥವಾ ರೇಣುಕಾಸ್ವಾಮಿ ಧರಿಸ್ತಾ ಇದ್ದಂಥ ವಾಚನ್ನ ಈತನ ಕೈಯಲ್ಲಿ ಪತ್ತೆಯಾಗಿದೆ. ಸೊ ಏನ್ ವಿಕೃತ ಮನಸ್ಥಿತಿಯವರು ಇರಬೇಕು ಇವರು. ಒಬ್ಬ ಇವರನ್ನೇ ನಂಬಿಕೊಂಡು ಬಂದಿದ್ದಾನೆ, ಮಾತುಕತೆ ಮಾಡೋದಕ್ಕಿದೆ ಬಾ ಅಂತ ಕರೆದಿದ್ದಾರೆ, ಇವರನ್ನೇ ನಂಬ್ಕೊಂಡು ಬಂದಿದ್ದಾನೆ. ಇನ್ನೊಂದು ವಿಚಾರ ಗೊತ್ತಾ ನಿಮಗೆ? ಬರೋ ಸಂದರ್ಭದಲ್ಲೆಲ್ಲೋ ದಾರಿ ಮಧ್ಯೆ ಕಾರ್ ನಿಲ್ಲಿಸಿದ್ದಾರೆ, ಟೀ ಕುಡಿಯೋದಕ್ಕೋ ತಿಂಡಿ ತಿನ್ನೋದಕ್ಕೋ ಏನೋ ಕಾರಕ್ಕೆ ನಿಲ್ಲಿಸಿದ್ದಾರೆ. ಅಲ್ಲಿ ಹೋಟೆಲ್ನ ಬಿಲ್ಲನ್ನ ಕೂಡ ಕೊಟ್ಟಿರೋದು ರೇಣುಕಾಸ್ವಾಮಿ. ಹೋಟೆಲ್ ಬಿಲ್ಲನ್ನ ಕೊಟ್ಟಿರೋದು, ತಿಂಡಿ ಟೀ ಸೇವಿಸಿದ ದುಡ್ಡನ್ನ ಕೊಟ್ಟಿರೋದು ರೇಣುಕಾಸ್ವಾಮಿ.
ಅವನ ದುಡ್ಡಲ್ಲಿ ತಿಂದು ಅವನನ್ನು ಕರ್ಕೊಂಡು ಬಂದು ಕೊಂದು ಆತನ ವಾಚು, ಚಿನ್ನ, ಆತನ ಉಂಗುರ ಇದನ್ನೆಲ್ಲ ಕದ್ದಿದ್ದಾರೆ. ಮನುಷ್ಯರೇನಾ ಇವರು? ಈಗ ಕ್ರಿಮಿನಲ್ಸ್ ಇದು ಬೇರೆ ಕತೆ. ಯಾರೋ ಒಬ್ಬ ಹಾರ್ಡ್ ಕೋರ್ ಕ್ರಿಮಿನಲ್ ಅಂತಂದ್ರೆ ಬೇರೆ. ಇವರೆಲ್ಲ ಯಾರು? ನಾವು ದರ್ಶನ ಅಭಿಮಾನಿಗಳು ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದವರು, ಕಟೌಟ್ ಹಾಕಿ ಹಾಲಿನ ಅಭಿಷೇಕ ಮಾಡ್ತಾ ಇದ್ದವರು, ಅಂದರೆ ಅವರ ಮೂವಿ ರಿಲೀಸ್ ಆದಂಥ ಸಂದರ್ಭದಲ್ಲಿ ಹಾಲಿನ ಅಭಿಷೇಕ ಮಾಡ್ತಾ ಇದ್ದವರು. ಇವರೆಲ್ಲ ಹಿಂಗಿದೆ ಇದ್ದಾರೆ ಅಂತಾದರೆ ಎಂಥ ದಟ್ಟ ದರಿದ್ರರಿದ್ದಾರೆ ಇವರೆಲ್ಲ ಅಂತಂದರೆ ಅದೇ ಆಶ್ಚರ್ಯ ಅಂತ ಅನಿಸ್ತಾ ಇರೋದು. ಎಂಥ ಮನಸ್ಥಿತಿ ಇರ್ಬೋದು ಇವ್ರದ್ದೆಲ್ಲ, ಎಂಥ ಕಚಡಗಳಿರ್ಬೇಕು ಇವರೆಲ್ಲ. ಸೊ ಈ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಒಂದಿಷ್ಟು ಆರೋಪಿಗಳ ಬಗ್ಗೆ ಆರಂಭದಲ್ಲಿ ಒಂದು ಭಾವನೆ ಇತ್ತು, ಪಾಪ ಏನೋ ಲಾಕ್ ಆಗಿದ್ದಾರೆ ಇವರು, ಬಂದು ಸಿಕ್ಕಾಕೊಂಡಿದ್ದಾರೆ ಈ ಕೇಸ್. ಬಟ್ ಯಾರು ಅಂತವರಿಲ್ಲ, ಒಬ್ಬನನ್ನ ಬಿಟ್ಟು, ರವಿ ಅನ್ನುವಂಥ ಒಬ್ಬ ಆರೋಪಿಯನ್ನು ಬಿಟ್ಟು. ರವಿ ಯಾರು ಅಂತಂದ್ರೆ ಆತ ಆ ಕಾರು ಡ್ರೈವರು, ಆ ಟೊಯೋಟಾ ಇಟಿಯೋಸ್ ಕಾರು ಚಿತ್ರದುರ್ಗದಿಂದ ತಗೊಂಡ್ಬಂದ್ರಲ್ಲ ಅದರ ಡ್ರೈವರು. ಆತನ ಪಾತ್ರದ ಬಗ್ಗೆ ಪೊಲೀಸರಿಗೆ ಇನ್ನೂ ಆತ ಬಂದಿರೋದು, ಕರ್ಕೊಂಡು ಬಂದಿರೋದು, ವಾಪಸ್ ಹೋಗಿರೋದು ಇಷ್ಟು ಮಾತ್ರ. ಅದರ ಆಚೆಗೆ ಆತನ ಪಾತ್ರ ಏನಿಲ್ಲ. ಆತನನ್ನು ಒಬ್ಬನನ್ನ ಬಿಟ್ಟರೆ ಮತ್ತು ಯಾರನ್ನ ಕೂಡ ಒಳ್ಳೆಯವರು ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ, ಅಥವಾ ಅಮಾಯಕರು ಪಾಪ ಬಂದು ಸಿಕ್ಕಾಕೊಂಡ್ರು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ನಿನ್ನೆ ನಾವೊಂದು ಮಾಹಿತಿ ಕೊಡ್ತಾ ಇದ್ವಿ, A5 ಆತ ನಂದೀಶ್ ಅಂತ, ಆತನ ತಾಯಿ ಎಲ್ಲ ಮಾತನಾಡೋ ಸಂದರ್ಭದಲ್ಲಿ ನಮಗೂ ಅನಿಸ್ತಪ್ಪ, ಪಾಪ ಬಡ ಕುಟುಂಬದ ಹುಡುಗ, ಏನೂ ಮಾಡಿರ್ಲಿಕ್ಕಿಲ್ಲ, ಏನೋ ಸಿಕ್ಕಾಕೊಂಡಿದ್ದಾನೆ ಈ ಕೇಸಲ್ಲಿ. ಬಟ್ ಹಂಗಿಲ್ಲ, ಅತ್ಯಂತ ಕ್ರೂರವಾಗಿ ಈ ಕೇಸಲ್ಲಿ ವರ್ತಿಸಿದವನು ಯಾರು ಅಂತಂದ್ರೆ ಈತನೇ. ಕರೆಂಟ್ ಶಾಕ್ ಕೊಟ್ಟಿರುವಂತ ಬ್ಯಾಚಿನ ಸದಸ್ಯ ಈತನು. ಸೊ ಹಂಗಿದ್ರೆ ಏನ್ ಪರಿಸ್ಥಿತಿ ಇದು? ಒಬ್ಬ ಸೆಲೆಬ್ರಿಟಿಯನ್ನ ಮೆಚ್ಚಿಸೋದಕ್ಕೋಸ್ಕರ, ಒಬ್ಬ ಸೆಲೆಬ್ರಿಟಿಗೋಸ್ಕರ ಏನು ಮಾಡೋದಕ್ಕೂ ರೆಡಿ, ಏನು ಮಾಡೋದಕ್ಕೂ ಹೆಸೋದಿಲ್ಲ ಅಂತಂದ್ರೆ, ಯಾರೋ ಒಬ್ಬ ಬಡಪಾಯಿಯನ್ನು ಕರ್ಕೊಂಡು ಬಂದು ಹೊಡೆದು ಬಡದು ಕೊಂದು ಚಿತ್ರಹಿಂಸೆ ಕೊಟ್ಟು, ಫೋಟೋ ಆಗ್ಲೇ ತೋರಿಸಿದ್ವಿ ನಾವು ನಿಮಗೆ, ಚಿತ್ರಹಿಂಸೆ ಕೊಟ್ಟು ಮನುಷ್ಯರು ಮಾಡದಂತ ಕೃತ್ಯ, ನನ್ನ ಪ್ರಕಾರ ರಾಕ್ಷಸರು ಮಾಡದಂತ ಕೃತ್ಯ, ಅಂತ ಕೃತ್ಯವನ್ನು ಇವರು ಎಸಗಿದ್ದಾರೆ ಅಂತಂದ್ರೆ ಬಹಳ ವಿಚಿತ್ರ ಅನ್ಸುತ್ತೆ. ಇವರೆಲ್ಲ ಮನುಷ್ಯರ ಅನ್ನೋ ಪ್ರಶ್ನೆಯನ್ನ ಪದೇ ಪದೇ ಕೇಳಬೇಕು ಅಂತ ಅನ್ಸುತ್ತೆ. ಇದು ಈವರೆಗಿನ ಪ್ರಮುಖ ಸುದ್ದಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.